ಹಾಯ್ ಫ್ರೆಂಡ್ಸ್, ನೀವೇನಾದರೂ ಮೊಟ್ಟೆ ಪ್ರಿಯರಾಗಿದ್ದರೆ ಹಾಗೂ ದಿನ ಕೂಡ ತಪ್ಪದೆ ಮೊಟ್ಟೆಯನ್ನು ಸೇವಿಸುವರಾಗಿದ್ದರೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ನೋಡಿ. ನೀವು ಸೇವಿಸುತ್ತಿರುವ ಅಸಲಿಗೆ ಮೊಟ್ಟೆನ ಅಥವಾ ನಕಲಿನ? ಈ ಅಸಲಿ ಹಾಗೂ ನಕಲಿ ಮೊಟ್ಟೆಗಳ ನಡುವಿನ ವ್ಯತ್ಯಾಸ ನಾವು ತಿಳಿಯೋದು ಹೇಗೆ? ಈ ನಕಲಿ ಮೊಟ್ಟೆಗಳನ್ನು ಎಲ್ಲಿ ಹೇಗೆ ತಯಾರಿಸುತ್ತಾರೆ? ಇವುಗಳನ್ನು ತಿಂದರೆ ಆಗುವಂತಹ ಅನಾಹುತಗಳೇನು? ಏನಿದು ಈ ನಕಲಿ ಮೊಟ್ಟೆಗಳ ಅಸಲಿ ಸ್ಕ್ಯಾಮ್ ಎಂಬ ಮುಂತಾದ ಹಲವು ಗಂಭೀರ ಸಂಗತಿಗಳ ಇವತ್ತಿನ ವಿಡಿಯೋದಲ್ಲಿ ಸಮಗ್ರವಾಗಿ ತಿಳಿಯೋಣ ಬನ್ನಿ. ವಿಶೇಷವಾಗಿ ದಿನವೂ ಮೊಟ್ಟೆ ತಿನ್ನುವವರು ಈ ಒಂದು ವಿಡಿಯೋವನ್ನು ನೋಡಲೇಬೇಕು. ಬಹಳ ಈಚೆಗೆ ಮುಂಬೈನ ಪೊಲೀಸರು ನಕಲಿ ಮೊಟ್ಟೆಗಳನ್ನು ತಯಾರು ಮಾಡುತ್ತಿದ್ದಂತಹ ಗ್ಯಾಂಗ್ ಒಂದನ್ನು ಹಿಡಿದು ಪತ್ತೆ ಹಚ್ಚಿದ್ದರು. ಇವು ನೋಡೋದಕ್ಕೆ ನಿಜವಾದ ಮೊಟ್ಟೆಗಳ ತರಹನೇ ಇದ್ವು. ಸ್ವಲ್ಪವೂ ಕೂಡ ವ್ಯತ್ಯಾಸ ಇರಲಿಲ್ಲ. ಆದರೆ ಇವುಗಳಲ್ಲಿ ವಿಷಪೂರಿತ ಸಿಂಥೆಟಿಕ್ ಕೆಮಿಕಲ್ ಮಿಕ್ಸ್ ಆಗಿದ್ವು. ಅಲ್ಲೊಬ್ಬ ಸ್ಥಳೀಯ ಮಹಿಳೆ ಈ ನಕಲಿ ಮೊಟ್ಟೆಗಳ ಬಗ್ಗೆ ಹಾಗೂ ಇವುಗಳನ್ನು ತಯಾರಿಸಿ ಮಾರುವವರ ಬಗ್ಗೆ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ರು. ಆಕೆಯ ದೂರಿನ ಅನ್ವಯ ಈ ಒಂದು ಗ್ಯಾಂಗ್ನನ್ನು ಹಾಗೂ ಅವರ ಎಲ್ಲ ನಕಲಿ ಸರ್ಕಾರಗಳನ್ನು ಕೂಡ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದರು. ಇವುಗಳನ್ನು ಚೆಕ್ ಮಾಡುವ ಸಲುವಾಗಿ ಪೊಲೀಸ್ ಅದನ್ನು FBIಗೆ ಪ್ರವೇಶಿಸುತ್ತಿತ್ತು. ಅಲ್ಲಿ ನಡೆದಂತಹ ರಾಸಾಯನಿಕದ ಪರೀಕ್ಷೆ ವೇಳೆ ಇವು ಪಕ್ಕ ನಕಲಿ ಅಂತ ದೃಢ ಆಯಿತು. 2017ರಲ್ಲಿ ಕೋಲ್ಕತ್ತಾದಲ್ಲೂ ಕೂಡ ಇಂತಹ ನಕಲಿ ಮೊಟ್ಟೆಗಳನ್ನು ತಯಾರು ಮಾಡುತ್ತಿದ್ದಂತಹ ಒಂದು ಗ್ಯಾಂಗ್ ಅನ್ನು ಅಲ್ಲಿಯ ಪೊಲೀಸರು ಹಿಡಿದಿದ್ದರು. ಕೋಲ್ಕತ್ತಾ ಮಾತ್ರವಲ್ಲದೆ ಇವು ಡೆಲ್ಲಿ, ಹರಿಯಾಣ, ತಮಿಳುನಾಡು, ಆಂಧ್ರ ಮುಂತಾದ ಕಡೆ ಕೂಡ ತಯಾರಾಗಿ ರಹಸ್ಯವಾಗಿ ಸೇಲ್ ಆಗ್ತಿವೆ. ಇವುಗಳನ್ನು ಸೇವನೆ ಮಾಡಿದರೆ ಮರಣಾಂತಿಕ ಸಮಸ್ಯೆಗಳು ಉಂಟಾಗುತ್ತವೆ. ಇವತ್ತು ದೇಶಾದ್ಯಂತ ಅಲ್ಲಲ್ಲ ಇಂತಹ ನಕಲಿ ಮೊಟ್ಟೆಗಳನ್ನು ಮಾರುವವರನ್ನು ಪೊಲೀಸರು ಆಗಾಗ ಹಿಡಿದು ಬಂಧಿಸುತ್ತಲೇ ಇದ್ದಾರೆ. ಇಂತಹ ಸುದ್ದಿಗಳು ಆಗಾಗ ಕೇಳಿ ಬರ್ತಾನೆ ಇವೆ. ಇವು ನೋಡೋದಕ್ಕೆ ನಿಜವಾದ ಮೊಟ್ಟೆಗಳ ತಲೆ ಮೇಲೆ ಹೊಡೆದಷ್ಟು ನೈಜವಾಗಿ ಕಾಣಿಸುತ್ತವೆ. ಒಂದು ಅಂದಾಜಿನ ಪ್ರಕಾರ ಆ ದಂಡೆ ನಮ್ಮಲ್ಲಿ ಎಷ್ಟು ಅವ್ಯಾಸ್ತಕವಾಗಿದೆ ಸಾಗುತ್ತಿದೆ ಅಂದರೆ, ಪ್ರಸ್ತುತ ಈಗ ಮಾರುಕಟ್ಟೆಯಲ್ಲಿ ಸಿಗುವಂತಹ ಒಟ್ಟು ಮೊಟ್ಟೆಗಳ ಶೇಕಡ 30%ಗಿಂತಲೂ ಕೂಡ ಹೆಚ್ಚು ನಕಲಿ ಮೊಟ್ಟೆಗಳೇ ಇವೆ ಅಂತ ಹೇಳಲಾಗುತ್ತಿದೆ. ಇವು ನಿಜವಾದ ಮೊಟ್ಟೆಗಳ ರೀತಿಯಲ್ಲಿ ಕಾರಣದಿಂದ ಇವುಗಳಿಗೆ ಸೋಡಿಯಂ ಅಲಿನೇಟ್ ಕೆಲಿನೇಟ್ ಹಾಗೂ ಬೆಂಜೋಯಿಕ್ ಆಸಿಡ್ ತರಹ ಮಾರಕ ರಾಸಾಯನಿಕಗಳ ಸಹಾಯದಿಂದ ಇವುಗಳನ್ನು ತಯಾರು ಮಾಡಲಾಗುತ್ತಿದೆ. ಇದರೊಳಗೆ ಇರೋದನ್ನು ಹಳದಿ ಬಣ್ಣದಂತೆ ಕಾಣುವಂತೆ ಮಾಡೋದಕ್ಕೆ ಅದಕ್ಕೆ ಸೋಡಿಯಂ ಸೊಲ್ಯೂಷನ್ ದ್ರಾವಕವನ್ನು ಬಳಸುತ್ತಾರೆ. ಇದಕ್ಕೆ ನಂತರ ಕೃತಕ ಫುಡ್ ಕಲರ್ ಅನ್ನು ಆ್ಯಡ್ ಮಾಡಲಾಗುತ್ತೆ. ಮೊದಲು ಸೋಡಿಯಂ ಸೊಲ್ಯೂಷನ್ ದ್ರಾವಕವನ್ನು ಒಂದು ಕಪ್ಗೆ ಹಾಕಲಾಗುತ್ತೆ. ಈ ಒಂದು ಪೌಡರ್ಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಲಿಸಿದಾಗ ಇದು ನುಣ್ಣಗೆ ಹಿಟ್ಟಿನಾಗುತ್ತೆ. ಈ ಒಂದು ಉಂಡೆಗೆ ಗೆಲೆಟಿನ್ ಸೇರಿಸಿ ಇನ್ನಷ್ಟು ನುಣುಪನ್ನು ಮಾಡುತ್ತೆ. ಇದಕ್ಕೆ ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನು ಹಾಕಿದಾಗ ಇದರ ಆಕಾರ ಹಾಗೂ ಗಾತ್ರ ನಿಜವಾದ ಕೋಳಿ ಮೊಟ್ಟೆ ತರಹನೇ ಆಗುತ್ತೆ. ಈ ನಕಲಿ ಮೊಟ್ಟೆಗಳನ್ನು ಜಿಪ್ಸಮ್ ಪೌಡರ್ ಹಾಗೂ ಕ್ಯಾಲ್ಸಿಯಂ ಕಾರ್ಬೋನೇಟ್ ಬಳಸಿ ತಯಾರು ಮಾಡಲಾಗುತ್ತೆ. ಇಷ್ಟೆಲ್ಲ ಹಾನಿಕಾರಕ ಕೆಮಿಕಲ್ಗಳನ್ನು ಬಳಸಿ ತಯಾರಾದಂತಹ ಈ ನಕಲಿ ಮೊಟ್ಟೆಗಳನ್ನು ತಿಂದರೆ ಸಣ್ಣವರಿಂದ ಹಿಡಿದು ವೃದ್ಧರವರೆಗೂ ಕೂಡ ಎಲ್ಲರಿಗೂ ಆರೋಗ್ಯ ಹಾಳಾಗುತ್ತೆ. ಹಾಗಾದರೆ ನೀವು ದಿನ ತಿನ್ನುವಂತಹ ಮೊಟ್ಟೆ ಅಸಲಿನ ಅಥವಾ ನಕಲಿನ ಎಂಬ ಗಾಮಿನ್ಯ ಇದೀಗ ನಿಮಗೆ ಬಂದಿರಬಹುದು. ಅದನ್ನು ಪತ್ತೆ ಹಚ್ಚೋದಕ್ಕೆ ಒಂದಿಷ್ಟು ವಿಧಗಳಿವೆ. ಇವುಗಳಿಂದ ನಿಮ್ಮ ಮನೆಗೆ ಬರುವಂತಹ ಮೊಟ್ಟೆಗಳು ನಿಜ ಅಥವಾ ನಕಲಿನ ಅಂತ ಸ್ವತಃ ನೀವೇ ಪರಿಶೀಲನೆ ಮಾಡಬಹುದು. ವೀಕ್ಷಕರೇ, ಅದು ಹೇಗೆ ಅಂತ ಮುಂದಿನ 5 ಮಾರ್ಗಗಳ ಮೂಲಕ ನೀವಿಲ್ಲಿ ತಿಳಿಯಬಹುದು. ಅದರಲ್ಲಿ ಮೊದಲನೆಯದು, ನಿಮ್ಮ ಮನೆಯಲ್ಲಿ ಇರುವಂತಹ ಮೊಟ್ಟೆ ನಿಜವಾದ ಅಥವಾ ನಕಲಿಯ ಅಂತ ತಿಳಿಯುವುದಕ್ಕೆ ನೀವು ಅದನ್ನು ಬೆಂಕಿಯಲ್ಲಿ ಸುಡುವ ಮೂಲಕ ಸುಲಭವಾಗಿ ಪತ್ತೆ ಹಚ್ಚಬಹುದು. ಸಾಮಾನ್ಯವಾಗಿ ನಕಲಿಗಳನ್ನು ಪ್ಲಾಸ್ಟಿಕ್ ಬಳಸಿ ತಯಾರು ಮಾಡಲಾಗುತ್ತೆ. ಹಾಗಾದಾಗ ಅದು ತಕ್ಷಣ ಹೊತ್ತಿ ಉರಿದು ನಾಶ ಆಗುತ್ತೆ. ಆದರೆ ನಿಜವಾದ ಮೊಟ್ಟೆಗೆ ಬೆಂಕಿ ತಾಗುವುದಿಲ್ಲ. ಇನ್ನು ಎರಡನೆಯದು, ಮಾರ್ಕೆಟ್ನಲ್ಲಿ ಸಿಗುವಂತಹ ಮೊಟ್ಟೆಯ ಅಸಲಿ ಏನಂತ ಅದರ ಹೊಳಪು ಅಥವಾ ಶೈನಿಶ್ ನಿಂದ ತಿಳಿಯಬಹುದು. ನಕಲಿ ಮೊಟ್ಟೆ ಹೆಚ್ಚು ನುಣುಪಾಗಿ ತೆಳ್ಳಗಿರುತ್ತೆ. ಇವುಗಳ ಪ್ಲೇನ್ ಪ್ಲಾಸ್ಟಿಕ್ನಿಂದ ತಯಾರಿಸಲಾಗಿದ್ದರಿಂದ ಹೆಚ್ಚು ಮೇರಾಗುತ್ತದೆ ಇರುತ್ತದೆ. ಆದರೆ ನಿಜವಾದ ಮೊಟ್ಟೆಗಳು ರಫ್ ಆಗಿದ್ದು ಇವು ಹೆಚ್ಚು ಶೈನಿಂಗ್ ಇರುವುದಿಲ್ಲ. ಈ ರೀತಿ ಇವುಗಳ ಹೊಳಪು ಹಾಗೂ ಶೈನಿಂಗ್ಗಳಲ್ಲೂ ಕೂಡ ವ್ಯತ್ಯಾಸ ನೀವು ಗಮನಿಸಬಹುದು. ಇನ್ನು ಮೂರನೆಯದು, ಅದರ ಯೋಗ್ಯ ಮಿಶ್ರಣದಿಂದ ತಿಳಿಯುವ ಬಗ್ಗೆ. ನೀವು ನಕಲಿ ಮೊಟ್ಟೆಗಳನ್ನು ಹೊಡೆದರೆ ಅದರೊಳಗಿರುವಂತಹ ಹಳದಿ ಬಣ್ಣ ಎಲ್ಲವೂ ಕೂಡ ಮಿಕ್ಸ್ ಆಗಿ ಸುರಿಯುತ್ತೆ. ಅದರ ನಿಜವಾದ ಮೊಟ್ಟೆಯ ಒಳಗಿನ ದ್ರವ ಹಾಗೆ ಹೊರಡಿದಾಗ ಹೊರಗೆ ಬಂದ ತಕ್ಷಣ ಯಾವ ಕಾರಣಕ್ಕೂ ಕೂಡ ಮಿಕ್ಸ್ ಆಗೋದಿಲ್ಲ. ಈ ಒಂದು ದೃಶ್ಯದಲ್ಲಿ ನೀವು ನೋಡುವಂತಹ ಎರಡೂ ಕೂಡ ಇಷ್ಟು ಸ್ಪಷ್ಟ ವ್ಯತ್ಯಾಸ ಇದೆ. ಕೆಲವರು ಮೊಟ್ಟೆಯಿಂದ ಅದರ ದ್ರವ ಈ ರೀತಿ ಮಿಕ್ಸ್ ಆಗಿ ಬಂದಾಗ ಅದರ ಪಕ್ಷ ಒಡೆದು ಹೋಗಿರಬೇಕು ಅಥವಾ ಕೆಟ್ಟು ಹೋಗಿರಬೇಕು ಅಂತ ಭಾವಿಸುತ್ತಾರೆ. ಹೀಗಾದಾಗ ಅದನ್ನು ವೇಸ್ಟ್ ಮಾಡೋದಕ್ಕೆ ಇಷ್ಟಪಡದೆ ಅದನ್ನು ಆಮ್ಲೆಟ್ ಮಾಡಿಕೊಂಡು ತಿನ್ನುವವರು ಕೂಡ ಇರ್ತಾರೆ. ಆದರೆ ಮೊಟ್ಟೆ ಹೊಡೆದ ತಕ್ಷಣ ಹೊರಬಂದಂತಹ ಅದರ
ಆಕಾರದ ಬಗ್ಗೆ ನೀವು ಹೆಚ್ಚು ಜಾಗೃತಿಯಿಂದ ಇರಬೇಕು. ಅದು ಈ ದೃಶ್ಯದಲ್ಲಿ ತೋರಿಸಿದ ಹಾಗೆ ಈ ರೀತಿ ಮೊದಲನೇ ಕಲಿಸಿದಂತಹ ರೀತಿ ಬಂದರೆ ಅದನ್ನು ಸೇವಿಸಬಾರದು. ನೀವು ತಕ್ಷಣ ಆ ಮೊಟ್ಟೆಯನ್ನು ತಂದಂತಹ ಅಂಗಡಿಗೆ ಬಗ್ಗೆ ಸೂಕ್ತ ಅಥಾರಿಟಿಗಳ ಗಮನಕ್ಕೆ ತರಬೇಕು. ಇನ್ನು 4ನೇದು, ನೀವು ನಿಮ್ಮ ಮನೆಯಲ್ಲಿ ಇರುವಂತಹ ಮೊಟ್ಟೆಯನ್ನು ಈ ರೀತಿ ಅಲುಗಾಡಿಸಿ ಕೂಡ ಅದು ನಿಜವಾದದ್ದು ಅಥವಾ ನಕಲಿ ಅಂತ ತಿಳಿಯಬಹುದು. ನಿಜವಾದ ಮೊಟ್ಟೆಯನ್ನು ಹೀಗೆ ಆ ಕಡೆ ಈ ಕಡೆ ಎಷ್ಟೇ ಅಲುಗಾಡಿಸಿದರೂ ಕೂಡ ಅದರೊಳಗೆ ಈಗ ಯಾವುದೇ ಸದ್ದು ಬರಲ್ಲ. ಅದೇ ನಕಲಿ ಆದರೆ ಒಂದು ಮೊಟ್ಟೆ ಸೌಂಡ್ ಕೇಳಿ ಬರುತ್ತೆ. ಹೀಗೆ ಬಂದ ತಕ್ಷಣ ಅದು ಪಕ್ಕಾ ನಕಲಿ ಅಂತಾನೆ ಅರ್ಥ. ಇನ್ನು 5ನೇದು, ಇವುಗಳ ನಡುವಿನ ಗಾತ್ರದ ವ್ಯತ್ಯಾಸದಿಂದಲೂ ಕೂಡ ನೀವು ಇವುಗಳಲ್ಲಿ ಯಾವುದು ನಿಜ ಯಾವುದು ನಕಲಿ ಅಂತ ತೀರ್ಮಾನಿಸಬಹುದು. ಆದರೆ ಅಸಲಿ ಮೊಟ್ಟೆಯನ್ನು ಹೊರಗೆ ಗಾಳಿಯಲ್ಲಿ ಇಟ್ಟರೆ ಅದು ಸುತ್ತ ನೊಣ ಹಾಗೂ ಇತರ ಕ್ರಿಮಿಕೀಟಗಳು ಮುತ್ತುಕೊಳ್ಳುತ್ತವೆ. ಆದರೆ ನಕಲಿ ಮೊಟ್ಟೆಯನ್ನು ನೀವು ಬಯಲಲ್ಲಿ ಎಷ್ಟು ಹೊತ್ತು ಇಟ್ಟರೂ ಕೂಡ ಅದರ ಒಳಗೆ ಯಾವುದೇ ಕೀಟ ಅಸ್ತ್ರ ಕೂಡ ಸುಳಿಯಲ್ಲ. ಇದರಿಂದಲೇ ಇವುಗಳಲ್ಲಿ ಅಸಲಿ ಅಥವಾ ನಕಲಿ ಯಾವುದು ಅಂತ ಪತ್ತೆ ಹಚ್ಚಬಹುದು. ಇನ್ನು ನಕಲಿ ಮೊಟ್ಟೆಗಳು ಪ್ಲಾಸ್ಟಿಕ್ನಿಂದ ರೆಡಿಯಾಗಿರುವುದರಿಂದ ಇವುಗಳಲ್ಲಿ ನೀರು ಕೂಡ ಹೆಚ್ಚು ಭಾರವಿದೆ, ಇವು ತೇಲುತ್ತವೆ. ಆದರೆ ನಿಜವಾದ ಮೊಟ್ಟೆಗಳು ತುಸು ಭಾರ ಇರೋದ್ರಿಂದ ಇವುಗಳ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಹೆಚ್ಚಿದ್ದೇ ಇರುತ್ತದೆ. ಹೀಗಾಗಿ ಇವು ನೀರಿನಲ್ಲಿ ಹಾಕಿದ ತಕ್ಷಣ ಹೀಗೆ ತಳಭಾಗದವರೆಗೂ ತಯಾರಿಸಿದಂತಹ 2 ದಂಧೆಕೋರರನ್ನು ಬಹುಶಃ ಲಕ್ನೋದಲ್ಲಿ ಪೊಲೀಸರು ಬಂಧಿಸಿದರು. ಇವರೆಲ್ಲ ಜನರ ಜೀವನ ಜೊತೆಗೆ ಆಟ ಆಡುವಂತಹ ಕದಿಮರು. ಇಂಥವರಿಗೆ ಜೀವಾವಧಿ ಶಿಕ್ಷೆ ಕೂಡ ಕಡಿಮೆ. ಇದೇ ಇವತ್ತು ಈ ಕಳ್ಳಸತ್ಯ ಹಾಗೂ ಸ್ವಾರ್ಥದ ಮಾರುಕಟ್ಟೆಯಲ್ಲಿ ನಿಜದ ವಸ್ತುಗಳ ತಲೆ ಮೇಲೆ ಹೊಡೆದಂತೆ ಸೃಷ್ಟಿಯಾದಂತಹ ನಕಲಿಗಳ ದೊಡ್ಡ ದಂಡೆ ಇದೆ. ಇವುಗಳಲ್ಲಿ ಈ ನಕಲಿ ಮೊಟ್ಟೆ ಕೂಡ ಒಂದು. ಇನ್ನು ಇದರ ನಂತರ ಕೃತಕ ಫಿಶ್ ಆಯಿಲ್ ಹೀಗೆ ಯಾವ ರೀತಿ ಇದೆ, ಪ್ಲಾಸ್ಟಿಕ್ಗಳಲ್ಲಿ ತಯಾರಾಗುತ್ತದೆ ಅಂತ ಈಗ ತಿಳಿಯೋಣ. ವೀಕ್ಷಕರೇ, ಮಾರುಕಟ್ಟೆಯಲ್ಲಿ ಮೀನಿನ ತೈಲಕ್ಕೆ ಸಖತ್ ಡಿಮ್ಯಾಂಡ್ ಇದೆ. ಇದನ್ನು ಇವತ್ತು ಅನೇಕ ಔಷಧಿಗಳ ತಯಾರಿಕೆಯಲ್ಲೂ ಕೂಡ ಬಳಸುತ್ತಾರೆ. ಆದರೆ ಇವುಗಳನ್ನು ದಿನ ಬಳಸುವಂತಹ ಎಷ್ಟೋ ಜನರಿಗೂ ಕೂಡ ಇವು ಕಾರ್ಖಾನೆಗಳಲ್ಲಿ ಹೀಗೆಲ್ಲ ತಯಾರಾಗುತ್ತವೆ ಎಂಬ ಬಗ್ಗೆ ಮಾಹಿತಿ ಇಲ್ಲ. ಕಾರ್ಖಾನೆಗಳಲ್ಲಿ ತಯಾರಾಗುವಂತಹ ಮುಖ್ಯ ತೈಲವೇ ಫಿಶ್ ಆಯಿಲ್. ಇದನ್ನು ನಾವೆಲ್ಲ ಗೊತ್ತಿದ್ದೇನೋ ನಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಬಳಕೆ ಮಾಡಿರ್ತೀವಿ. ಅದರಲ್ಲಿ ಒಮೆಗಾ 3 ಎಂಬ ಫ್ಲ್ಯಾಟ್ ಆಸಿಡ್ ಬರುತ್ತೆ. ಈ ಫಿಶ್ ಆಯಿಲ್ನಲ್ಲಿ ಇಷ್ಟೆಲ್ಲ ಅಗತ್ಯ ಪೌಷ್ಟಿಕಾಂಶಗಳು ಇರುತ್ತೆ. ಇವು ದೇಹಕ್ಕೆ ಬೇಕಾದಂತಹ ವಿಟಮಿನ್ ಕೊಡುತ್ತವೆ. ನಮಗೆ ಕಣ್ಣಿನ ದೋಷ ಇದ್ದಲ್ಲಿ ವೈದ್ಯರು ವಿಟಮಿನ್ ಎ ಮಾತ್ರೆಯನ್ನು ತೆಗೆದುಕೊಳ್ಳುವುದಕ್ಕೆ ಹೇಳ್ತಾರೆ. ಕೂದಲಿನ ಸಮಸ್ಯೆಗೆ ವಿಟಮಿನ್ ಬಿ ಸೇವನೆ ಕೊರತೆ ಅಂತ ಹೇಳ್ತಾರೆ. ಅದೇ ನಾವು ಬಾಡಿ ಬಿಲ್ಡರ್ಗಳ ತರಹ ಬಾಡಿಯನ್ನು ಬೆಳೆಸಬೇಕು ಅಂದರೆ ಅದಕ್ಕೆ ಒಮೆಗಾ 3 ಫ್ಯಾಟ್ ಇರುವಂತಹ ಔಷಧ ಸೇವಿಸಬೇಕು. ಹೀಗೆ ಈ 3 ಕೂಡ ಧಾರಾಳವಾಗಿ ಸಿಗುವಂತಹ ಏಕೈಕ ಆಹಾರ ಅಂದರೆ ಅದು ಮೀನು. ಮೀನಿನಲ್ಲಿ ಇಂತಹ ರಿಚ್ ಪ್ರೋಟೀನ್ಸ್ ಇರೋದರಿಂದ ಅದರ ಸೇವನೆ ಹಾಗೂ ರೀತಿಯಲ್ಲಿ ನಮಗೆ ಉಪಯುಕ್ತವಾಗಿದೆ. ಇವತ್ತು ಇಂತಹ ಆಯಿಲ್ ಅನೇಕ ಕಾರ್ಖಾನೆಗಳಲ್ಲಿ ತಯಾರಾಗುತ್ತೆ. ಇವುಗಳ ಮಾತ್ರೆ ಕೂಡ ನಮಗೆ ಸಿಗುತ್ತೆ. ನೀರಿನಲ್ಲಿ ವಾಸಿಸುವಂತಹ ಈ ಮೀನುಗಳಿಂದ ಹೇಗೆ ಇದನ್ನು ತಯಾರಿಸುತ್ತಾರೆ ಅಂತ ನಿಮಗೆ ಗೊತ್ತಾ? ವೀಕ್ಷಕರೇ, ಮೊದಲು 1000 ಸಮುದ್ರಗಳಲ್ಲಿ ಇರುವಂತಹ ಮೀನುಗಳನ್ನು ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಬೇಟೆಯಾಡಿ ಹಿಡಿತಾರೆ. ಹಾಗಂತ ನೀರಿನಲ್ಲಿ ಇರುವಂತಹ ಎಲ್ಲ ಬಗೆಯ ಮೀನುಗಳಿಂದಲೂ ಕೂಡ ಇದನ್ನು ತಯಾರಿಸಲ್ಲ. ಅವುಗಳಲ್ಲಿ ಕೆಲವು ಪ್ರಭೇದಗಳು ಮೀನುಗಳಿಂದ ಮಾತ್ರ ಈ ಒಂದು ಆಯಿಲನ್ನು ತಯಾರು ಮಾಡ್ತಾರೆ. ಅವು ಮ್ಯಾಕೆರೆಟ್, ಟ್ಯೂನಾ, ಹೆರಿಂಗ್ ಹಾಗೂ ನ್ಯಾಡ್ರಿನ್ಸ್ ಈ ರೀತಿ ಕೆಲವು ಪ್ರಭೇದಗಳು ಮೀನುಗಳಲ್ಲಿ ಮಾತ್ರ ಈ ಒಂದು ಆಯಿಲ್ ಸಿಗುತ್ತೆ. ಇವುಗಳನ್ನು ಗುಂಪಾಗಿ ಭೇಟಿ ಮಾಡಿ ಹಿಡಿದು ಬಳಿಕ ಇವುಗಳನ್ನು ಸಾಯಬಾರದು ಅಂತ ಅಥವಾ ಕೊಳೆಯಬಾರದಿರಲಿ ಅಂತ ಕೂಲ್ ಸ್ಟೋರೇಜ್ ಶಿಪ್ಗಳಲ್ಲಿ ಮಾತ್ರ ಇವುಗಳನ್ನು ಕಾರ್ಖಾನೆಗಳಿಗೆ ಸಾಗಿಸುತ್ತಾರೆ. ಅಲ್ಲಿಯ ಕೆಲವು ವರ್ಕ್ಗಳು ಇವುಗಳನ್ನು ಶುಭ್ರವಾಗಿ ನೀರಲ್ಲಿ ತೊಳೆಯುತ್ತಾರೆ. ಇವು ಸ್ವಚ್ಛಗೊಂಡ ಬಳಿಕ ಇವುಗಳಲ್ಲಿ ಇರುವಂತಹ ವೇಸ್ಟ್ ತ್ಯಾಜ್ಯ ಹೊರತೆಗೆದು ಇವುಗಳನ್ನು ದೊಡ್ಡ ಗ್ರೈಂಡರ್ ಅಥವಾ ಕ್ರಷರ್ನಲ್ಲಿ ಹಾಕಲಾಗುತ್ತದೆ. ಇದಕ್ಕೂ ಮುನ್ನ ಇವು 90 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಬ್ಲೆಂಡ್ ಆಗುತ್ತವೆ. ಕ್ರಷರ್ನಲ್ಲಿ ಈ ಮೀನುಗಳ ದೇಹದಿಂದ ಹೊರಬರುವಂತಹ ಲಿಕ್ವಿಡ್ ಎಲ್ಲ ಒಂದು ಕಂಟೈನರ್ನಲ್ಲಿ ಸ್ಟೋರ್ ಆಗುತ್ತೆ. ಅದನ್ನು ಇನ್ನೊಂದು ಡ್ರೈನಲ್ಲಿ ಹಾಕಿ ಅಧಿಕ ಉಷ್ಣಾಂಶದಲ್ಲಿ ಒಣಗಿಸಿದಾಗ ಅದು ಪೌಡರ್ ರೂಪವನ್ನು ತಾಳುತ್ತೆ. ಈ ಫಿಶ್ ಪೌಡರ್ ತುಂಬ ಬಿಸಿ ಇರೋದ್ರಿಂದ ಇದು ಕೂಲ್ ಆಗಲಿಕ್ಕೆ ಇದನ್ನು ಫ್ರಿಜ್ನಲ್ಲಿ ಇಟ್ಟು ನಿಧಾನವಾಗಿ ಕೂಲ್ ಮಾಡ್ತಾರೆ. ಈ ಪೌಡರ್ ಅನ್ನು ಇನ್ನೊಂದು ಮಿಷಿನ್ನಲ್ಲಿ ಹಾಕಿದಾಗ ಅದು ಇದರಲ್ಲಿ ಇರುವಂತಹ ಮೀನಿನ ಚರ್ಮ ಹಾಗೂ ಮೂಳೆಯನ್ನು ಕರಟಕವನ್ನು ಫಿಲ್ಟರ್ ಮಾಡುತ್ತೆ. ಆಗ ಉಳಿದಂತಹ ಶುದ್ಧ ಪೌಡರ್ ಅನ್ನು ಮುಂದಿನ ಲ್ಯಾಬ್ನಲ್ಲಿ ಅನೇಕ ತಜ್ಞರು ನಾನಾ ರೀತಿಯಲ್ಲಿ ಟೆಸ್ಟ್ ಮಾಡ್ತಾರೆ. ಈ ಕಚ್ಚಾ ಫಿಶ್ ಪೌಡರ್ನ ಈ ರೀತಿ ಸಂಸ್ಕರಣಗೊಂಡು ಎಷ್ಟೋ ವಿಟಮಿನ್ ಹಾಗೂ ಪ್ರೋಟೀನ್ ಔಷಧಿಗಳಿಗೆ ಸಪ್ಲಿಮೆಂಟ್ಗಳಿಗೆ ಬಳಕೆಯಾಗುತ್ತದೆ. ಹೀಗೆ ತಯಾರಾಗಿರುವಂತಹ ಇದನ್ನು ಬಾಡಿ ಬಿಲ್ಡರ್ಸ್ಗಳು ಹಾಗೂ ಇತರ ಕೂಡ ಬಳಸುತ್ತಾರೆ. ಹಾಗೂ
ಇದು ಸಂಪೂರ್ಣ ಸರಿ ಇದೆ ಅಂತ ಅನಿಸಿದಾಗ ಈಗ ನಮ್ಮ ಮುಂದೆ ಹಲವು ಪ್ರೋಟೀನ್ ಮಾತ್ರೆ ಹಾಗೂ ಇತರ ಸಪ್ಲಿಮೆಂಟ್ ತಯಾರಿಕೆಗೆ ಬಳಸುತ್ತಾರೆ. ಈ ಒಂದು ಪೌಡರ್ನಿಂದ ಬೇರೊಂದು ಕ್ರಷರ್ ಇತರ ಎಲ್ಲ ದ್ರವವನ್ನು ಕೂಡಿ ಹಿಪ್ಪೆ ಹೊರ ತೆಗೆಯುತ್ತೆ. ಆಗ ಅದು ಕಪ್ಪು ಬಣ್ಣದ ಕ್ರೂಡ್ ಆಯಿಲ್ನಂತೆ ಇರುತ್ತೆ. ನಂತರ ಅದನ್ನು ಕೂಡ ಫಿಲ್ಟರ್ ಮಾಡಿ ಅದರ ಅನಗತ್ಯ ಪ್ಲಾಸ್ಟಿಕರ್ಸ್ನ ಹೊರ ತೆಗೆದು ಅದರಿಂದ ಮಾತ್ರೆ, ಆಯಿಲ್ ಕ್ಯಾಪ್ಸೂಲ್ಸ್ ಹಾಗೂ ಆಯಿಲ್ ಬಾಟಲ್ ಅನ್ನು ತಯಾರಿಸುತ್ತಾರೆ. ಇವು ಎಷ್ಟೋ ಚಿಕಿತ್ಸೆ ಹಾಗೂ ವಿಟಮಿನ್ ಕೊರತೆ ಔಷಧಿಗಳಿಗೆ ಬಳಕೆಯಾಗುತ್ತೆ. ವೀಕ್ಷಕರೇ, ನಮ್ಮ ದೇಹದಲ್ಲಿ ಯಾವುದೇ ವಿಟಮಿನ್ ಕೊರತೆ ಕಂಡು ಬಂದಲ್ಲಿ ವೈದ್ಯರು ನಮಗೆ ಸೂಚಿಸುವಂಥ ಔಷಧಿನೇ ಈ ಫಿಶ್ ಆಯಿಲ್ ಮಾತ್ರೆಗಳು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.